ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳಿಗೆ ಬೋಧಿಸಲು ನನಗೆ ಎಲ್ಲ ಜ್ಞಾನ ಕೊಟ್ಟು ನಡೆಸು. ನಿನ್ನ ಕೃಪಾಹಸ್ತನೇ ನನ್ನನ್ನೇ ಒಪ್ಪಿಸ್ತೇನೆ. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಧ್ಯಾನಿಸುತ್ತಾ ಬಂದಿದ್ದೆವು. 5ನೇ ಅಧ್ಯಾಯದಲ್ಲಿ ಕಳೆದ ಬಾರಿ ನಾವು 1 ಮತ್ತು 2 ವಾಕ್ಯಗಳನ್ನು ಧ್ಯಾನಿಸಿದೆವು. ಅದರಲ್ಲಿ ಪ್ರೀತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಈಗ ಅದರ ಮುಂದುವರಿದ ಭಾಗವಾಗಿ ಇವತ್ತು 3ರಿಂದ 14 ತನಕ ನಾವು ಧ್ಯಾನಿಸುವ. ಮೊದಲು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 14 ತನಕ ನೋಡೋಣ ವಾಕ್ಯ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದದ್ದು ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೃತ್ಯಗಳ ಕುರಿತು ಮಾತನಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ. ಆದ್ದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದುದು. ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗಿರು. ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದರು. ನಾವು ಮೊನ್ನೆ ಪ್ರೀತಿಗೆ ಸಂಬಂಧಪಟ್ಟ ಸಕಾರಾತ್ಮಕ ಸಂಗತಿಗಳನ್ನು ನಾವು ನೋಡಿದೆವು. ನಾವು ಯಾವ ರೀತಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು, ಈ ಎಲ್ಲ ಸಂಗತಿಗಳನ್ನು ನೋಡಿದೆವು. ಇವತ್ತು ನಾವು ಅಲ್ಲಿ ಇರುವ ನಕಾರಾತ್ಮಕ ಸಂಗತಿಗಳು, ಅಂದರೆ ಯಾವುದು ಮಾಡಬಾರದು, ಅದನ್ನು ಪೌಲನಿಲ್ಲಿ ಪ್ರಸ್ತಾಪಿಸುತ್ತಾನೆ. ಇಲ್ಲಿ ಮುಖ್ಯವಾಗಿ ಪೌಲನು ನೋಡಿ, ಅಲ್ಲಿ ಜಾರತ್ವ, ಬಂಡುತನ ಮತ್ತು ದ್ರವ್ಯಾಶೆ ಈ 3 ಸಂಗತಿಗಳನ್ನು ಅಲ್ಲಿ ಪ್ರಸ್ತಾಪಿಸ್ತಾನೆ. ಈ ಕಾರ್ಯಗಳನ್ನು ನಡೆಸುವವರು, ಈ ಕಾರ್ಯಗಳಲ್ಲಿ ಪಾಲುಗಾರರಾಗಿರುವವರು, ಅವರು ಅಶುದ್ಧರು ಮತ್ತು ಅವರಲ್ಲಿ ದೇವರ ಪ್ರೀತಿ ಇಲ್ಲದವರಾಗಿದ್ದಾರೆ ಅಂತ ಹೇಳಿ. ಈಗ ಪ್ರೀತಿ ಅಂತ ಹೇಳುವಾಗ ನಾವು ಅಲ್ಲಿ ಹೀಬ್ರೂ ಪದ ಏರು ಅಂತ ಬರೆದಿದೆ, ಅದು ಕಾಮಾಭಿಲಾಷೆಯ ಪ್ರೀತಿ. ಅದೇ ರೀತಿ ಅಗಾಪೆ ಅಂದರೆ ದೇವರ ಪ್ರೀತಿ. ಅದರಿಂದ ಎಲ್ಲವೂ ಪ್ರೀತಿ ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಕಾಮಾಭಿಲಾಷೆ, ಈ ಲೈಂಗಿಕ ಸಂಬಂಧಪಟ್ಟ ಪ್ರೀತಿ, ಇದರಿಂದ ನಾವು ದೂರ ಉಳಿಯಬೇಕಾಗಿದೆ. ಸ್ಪಷ್ಟವಾಗಿ ನಮಗೆ ದೇವರ ವಾಕ್ಯದಲ್ಲಿ ನಾವು ತುಂಬ ಸಲ ಇದನ್ನು ಪ್ರಸ್ತಾಪಿಸಿದ್ದೇನೆ. ಮದುವೆಯ ಒಂದೇ ಒಂದು ಸಂಸ್ಕಾರದಲ್ಲಿ ಮಾತ್ರ ದೇವರು ಲೈಂಗಿಕ ಕ್ರಿಯೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಅದು ದೇವರ ದೃಷ್ಟಿಯಲ್ಲಿ ಪರಿಶುದ್ಧವಾಗಿದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಗಲಿ ಅದು ಎಲ್ಲವೂ ದೇವರ ದೃಷ್ಟಿಯಲ್ಲಿ ಪಾಪ ಆಗಿದೆ.
ಈಗ ಇವತ್ತಿನ ಜಗತ್ತಿನಲ್ಲಿ ಅನೇಕ ಹೊಸ ಹೊಸ ಸಂಗತಿಗಳು ಬರ್ತಾ ಇವೆ. ನಾವು ಎಲ್ಲರೂ ಭಾಳ ಎಚ್ಚರಿಕೆ ಆಗಿರೋದು ಒಳ್ಳೆಯದೇ, ಭಾಳ ಎಚ್ಚರಿಕೆ. ಮದುವೆ ಒಂದು ಸಂಸ್ಕಾರದಲ್ಲಿ ಬಿಟ್ಟು ಬೇರೆ ಯಾವುದೇ ಕ್ರಿಯೆಗಳಲ್ಲಿ ಲೈಂಗಿಕತೆ ಅಂತ ಹೇಳುವಾಗ ಖಾಲಿಯಲ್ಲಿ ಕಾರ್ಯ ನಡೆಸುವುದಲ್ಲ. ಒಬ್ಬರೊಬ್ಬರು ಮೊಬೈಲಲ್ಲಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡಿ ಆನಂದ ಪಡುವುದು, ಕೆಟ್ಟ ಮೊಬೈಲಲ್ಲಿ ನೋಡುವುದು, ಇತರರೊಂದಿಗೆ ಸಂಬಂಧ ಬೆಳೆಸಿಕೊಂಡು ತಿರುಗಾಡುವುದು, ಇವೆಲ್ಲ ಸಂಗತಿಗಳು ಅದರಲ್ಲಿ ಬರ್ತದೆ. ದೇವರು ಇದನ್ನು ಯಾವುದನ್ನು ಮೆಚ್ಚೋದಿಲ್ಲ. ಇವತ್ತು ಹೊಸ ಹೊಸ ಸಂಗತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಯಾವುದೇ ಇರಲಿ, ಮದುವೆ ಒಂದು ಸಂಸ್ಕಾರ ಪರಿಶುದ್ಧವಾದದ್ದು. ಅದರಲ್ಲಿ ಅದೊಂದು ಒಡಂಬಡಿಕೆ, ದೇವರ ದೃಷ್ಟಿಯಲ್ಲಿ ಅದೊಂದು ಒಡಂಬಡಿಕೆ ಆಗಿದೆ, ಬಹಳ ಪರಿಶುದ್ಧವಾದದ್ದು. ದೇವರು ಮನುಷ್ಯ ಕುಲಕ್ಕೆ ಅದರ ಮೂಲಕ ಆಶೀರ್ವದಿಸಲು ಇಷ್ಟಪಡುವ ದೇವರಾಗಿದ್ದಾರೆ. ಇದನ್ನು ನಾವು ನೋಡಿದ್ದೇವೆ ಒಂದು ಸಲ ಮದುವೆ ಸಂಸ್ಕಾರದ ವಿಷಯದಲ್ಲಿ ಮಾತಾಡೋರು. ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಯಾವುದೇ ಸಂಗತಿಗಳು ಇದ್ದರೆ ಕೂಡ ಅವು ವ್ಯಭಿಚಾರಕ್ಕೆ ಸಂಬಂಧಪಟ್ಟದ್ದು ಅಥವಾ ಭಂಡುತನ ಅಥವಾ ವ್ಯಭಿಚಾರ, ಈ ಎಲ್ಲ ಸಂಗತಿಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪಿಸಿದ್ದು ಅಲ್ಲಿ ಪದ ಏನಂದರೆ, ಇಂಗ್ಲೀಷಲ್ಲಿ ಅದು ಪೋರ್ನಿಯಾ ಅಂತ ಉಂಟು. ಫಾರ್ನಿಕೇಷನ್ ಅಂದರೆ ಮೊಬೈಲಲ್ಲಿ ಕೆಟ್ಟ ಕೆಟ್ಟತನ್ನು ನೋಡಿ ತಮ್ಮಲ್ಲಿರುವ ಕಾಮಾಭಿಲಾಷೆಯಿಂದ ಆನಂದಿಸುವುದು. ಇದು ದೊಡ್ಡ ಸಮಸ್ಯೆಯಾಗಿ ಇವತ್ತು ಅನೇಕ ಜನರು ಇದರಿಂದ ತಮ್ಮನ್ನು ತಾವೇ ತಿಳಿಸಿಕೊಂಡಿದ್ದಾರೆ. ಭಾಳ ಎಚ್ಚರಿಕೆಯಿಂದ ನಾವು ಈ ಸಂಗತಿಗಳಿಂದ ದೂರ ಉಳಿಯಬೇಕಾಗಿದೆ. ನೋಡಿ, ನಾವು ಒಂದು ವಾಕ್ಯ ನಾವು ನೋಡೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅಲ್ಲಿ 4ನೇ ಅಧ್ಯಾಯ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 3ರಿಂದ 7 ತನಕ ನೋಡೋಣ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಆದ್ದರಿಂದ ಆದರಕ್ಕೆ ದೂರವಾಗಿರಬೇಕು. ದೇವರನ್ನರಿಯದ ಅನ್ಯ ಜನರುಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಕೇಡು ಮಾಡಬಾರದು. ನಾವು ಮುಂಚೆ ತಿಳಿಸಿ ನಿಮಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಇವೆಲ್ಲವುಗಳ ವಿಷಯದಲ್ಲಿ ಕರ್ತನು ಮುಯಿಗೆ ಮುಯಿ ತೀರಿಸುವವನಾಗಿದ್ದಾನೆ. ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಹೀಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ತನಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ. ನೋಡಿ, ಇಂಥ ಎಲ್ಲ ಇದು ಯಾಕೆ ಪೌಲನು ಇಲ್ಲಿ ಎಫೆಸ ಸಭೆಯಲ್ಲಿ ಯಾಕೆ ಪೌಲನು ಪ್ರಸ್ತಾಪಡಿಸುತ್ತಾನೆ? ಅಲ್ಲಿ ಡೈನಾ ಎಂಬ ದೇವತೆಯನ್ನು ಪೂಜೆ ಮಾಡುವ ಒಂದು ವ್ಯವಸ್ಥೆ ಇತ್ತು. ಬಹಳ ವ್ಯಭಿಚಾರಕ್ಕೆಲ್ಲ ಸಂಬಂಧಪಟ್ಟ ಸಂಗತಿಗಳು ಅಲ್ಲಿ ಅವು ಸರಿ ಎಂದು ಜನರ ಮಧ್ಯದಲ್ಲಿ ಚಿಂತನೆ ಇದ್ದವು. ಈಗ ನೀವು ಕೇಳಿರ್ಬೋದು, ನಮ್ಮ ದೇಶದಲ್ಲಿ ದೇವದಾಸಿಯರ ಪದ್ಧತಿ. ಯಾರು ಹೆಣ್ಮಕ್ಕಳನ್ನು ದೇವಾಲಯದಲ್ಲಿ ಪಕ್ಕದಲ್ಲಿ ಇದ್ದ ಹೆಣ್ಮಕ್ಕಳನ್ನು ಅಲ್ಲಿ ದೇವದಾಸಿಯರಂತ ಅವರನ್ನು ಮಾಡಿ ಹೇಗೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವುದು, ಇದೆಲ್ಲ ಪದ್ಧತಿಗಳಿದ್ದವು. ಅದು ತಪ್ಪೆಂದು ಅವರಲ್ಲಿ ಇಲ್ಲ, ಅದು ದೇವರಿಂದ ಒಂದು ಬಂದ ಪದ್ಧತಿ ಅಂತ ಜನರನ್ನು ಮೋಸಗೊಳಿಸಲು ಮಾಡಿದ ಸಂಗತಿಗಳು. ಅದೇ ರೀತಿಯಾಗಿ ಎಫೆಸ ಅಲ್ಲಿ ಪಟ್ಟಣದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ಅಲ್ಲಿ ನಡೀತಿದ್ದವು. ಇವತ್ತು ನೋಡಿ, ಅನೇಕ ಸಂಗತಿಗಳು ಅನ್ಯರಲ್ಲಿ ವ್ಯಭಿಚಾರಕ್ಕೆ ಮತ್ತು ಬಂಡುತನಕ್ಕೆ ಸಂಬಂಧಪಟ್ಟ ಸಂಗತಿಗಳು ಅದು ಸರಿ ಎಂಬ ಚಿಂತನೆಯಲ್ಲಿ ನಡೆಸುವವರು ಅನೇಕ ಜನರಿದ್ದಾರೆ. ತಪ್ಪಂತವರಲ್ಲಿ ಗೊತ್ತಿಲ್ಲ, ಅವರಿಗೆ ತಿಳಿತಲ್ಲ. ಮತ್ತೇನು ಗೊತ್ತಾ, ಮತ್ತೆ ಕೆಲವು ಮನುಷ್ಯ ಜ್ಞಾನದಿಂದ ಏನು ತಪ್ಪಿದೆ, ನಾವು ಒಪ್ಪಂದದಲ್ಲಿ ಅಥವಾ ಒಂದು ಒಪ್ಪಿಕೊಂಡು ಇಬ್ಬರು ನಾವು ನಡೆಸುವ ಕಾರ್ಯ ಅದು ನೈಸರ್ಗಿಕ ಕಾರ್ಯ, ಅದರಲ್ಲಿ ದೇವರದ್ದು ಏನುಂಟು, ಈ ಎಲ್ಲ ವಾದ ವಿವಾದಗಳು ಇವತ್ತು ನಮ್ಮ ಮಧ್ಯದಲ್ಲಿ ಇಟ್ಟು ಸೈತಾನನು ನಮ್ಮನ್ನು ವ್ಯಭಿಚಾರದಲ್ಲಿ ಪ್ರೇರೇಪಿಸುವವನಾಗಿದ್ದಾನೆ. ಆದ್ದರಿಂದ ನಾವು ದೇವಜನರು ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ಇಲ್ಲಿ ಪೌಲನದನ್ನು ಯಾವುದೇ ರೀತಿಯಾಗಲಿ, ಅದು ಅನೇಕ ಜನರು ಅನೇಕ ಕಡೆ ಸ್ವಾಲಿಂಗ ಅಂದರೆ
ಗಂಡಸರು, ಹೆಂಗಸರು, ಈ ಎಲ್ಲ ಸಂಗತಿಗಳು ನಡೀತಾ ಇವೆ. ಅದರಲ್ಲಿ ತಪ್ಪಿಲ್ಲ ಎಂಬ ಚಿಂತನೆ. ಮತ್ತು ಅನೇಕ ಲೈಂಗಿಕ ಕ್ರಿಯೆಗಳು, ತಾವೇ ಹಸ್ತಮೈದುನ ಇದರಲ್ಲೆಲ್ಲ ಮಾಡಿಕೊಂಡು ಅದು ತಪ್ಪಿಲ್ಲ ಎಂಬ ಎಲ್ಲ ಸಂಗತಿಗಳು ಪಾಪ ದೇವರ ದೃಷ್ಟಿಯಲ್ಲಿ. ಮದುವೆಯ ಒಂದು ಸಂಸ್ಕಾರದಲ್ಲಿ ನಡೆಸುವ ಲೈಂಗಿಕ ಕ್ರಿಯೆಗಳು, ಅದು ಕೂಡ ಸ್ವಾಭಾವಿಕ ಲೈಂಗಿಕ ಕ್ರಿಯೆಗಳು ಮಾತ್ರ ದೇವರ ದೃಷ್ಟಿಯಲ್ಲಿ ಪರಿಶುದ್ಧವಾದದ್ದು. ಭಾಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ಅದಕ್ಕಾಗಿ ಪ್ರತಿಯೊಬ್ಬನು ತನ್ನ ಹೆಂಡತಿಯನ್ನು ಸಂಪಾದಿಸಿಕೊಳ್ಳಲಿ ಅಂತ ಬರೆದಿದೆ. ಅವನು ಪೌಲನು ಅದಕ್ಕೆ ಹೇಳ್ತಾನೆ, ತಾಪ ಪಡುವುದಕ್ಕಿಂತ ಮದುವೆಯಾಗಿ ಹೆಂಡತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ನಮಗೆ ಆ ಪ್ರಾಯ ಬರುವಾಗ ದೇವರು ಖಂಡಿತ ನಮಗೆ ಒಂದು ಮದುವೆ ಸಂಸ್ಕಾರದಲ್ಲಿ ನಮಗೆ ಬೇಕಾದ ಒಂದು ಒಳ್ಳೆಯ ಸಂಗಾತಿಯನ್ನು ದೇವರು ದಯಪಾಲಿಸ್ತಾರೆ. ಯಾವುದೇ ಸಂಗತಿಗಳಾಗಲಿ, ನಾವು ಅವಸರದಲ್ಲಿ ನಾವು ಆ ಸಮಯಕ್ಕೆ ಮುಂಚಿತವಾಗಿ ಏನನ್ನಾದರೂ ಅಪೇಕ್ಷಿಸಿ ನಮ್ಮ ಇಚ್ಛೆಯಿಂದ ಹೋಗುವುದಾದರೆ ನಾವು ದೇವರ ಆಶೀರ್ವಾದವನ್ನು ಕಳ್ಕೊಳ್ಳುವವರಾಗ್ತೇವೆ. ನಮಗೆ ಗೊತ್ತಿಲ್ಲ ದೇವರು ಎಂಥ ಒಂದು ಒಳ್ಳೆಯ ಜೀವನ ಸಂಗತಿಯನ್ನು ನಮಗೆ ಸಿದ್ಧ ಮಾಡಿದ್ದಾನೆ ಅಂತ ಹೇಳಿ. ಈಗ ನಾವು ಮಾಡುವ ಅವಸರದಲ್ಲಿ ಈಗ ನಮಗೆ ಬೇಕಾದ ಜೀವನ ಸಂಗತಿಯನ್ನು ನಾವು ಆರಿಸಿಕೊಳ್ಬೋದು, ಅದರಲ್ಲಿ ಪಾಪ ಅಂತ ನಾನು ಹೇಳೋದಿಲ್ಲ. ಆದರೆ ಕೂಡ ನಾವು ದೇವಜನರು ಭಾಳ ಎಚ್ಚರಿಕೆಯಿಂದ ಆ ಸಮಯ ಬಂದಾಗ ನೋಡೋಣ. ದೇವರ ಪ್ರಾರ್ಥನೆಯಲ್ಲಿ ದೇವರು ತಮ್ಮ ಮಕ್ಕಳಿಗೆ ಅದ್ಭುತವಾದ ಒಂದು ಆಶೀರ್ವಾದ ಕೊಡುವ ದೇವರಾಗಿದ್ದಾರೆ. ದೇವರು ಕೊಡುವುದು ಯಾವಾಗಲೂ ಒಳ್ಳೆಯದು. ಒಂದು ವೇಳೆ ನಾವು ಅವಸರದಲ್ಲಿ, ಇವತ್ತಿನ ಯುವ ಪೀಳಿಗೆಯಲ್ಲಿ ಇಂಥ ಸಂಗತಿಗಳು ಭಾಳ ನಡೆಯುತ್ತವೆ, ಲವ್, ಫ್ರೆಂಡ್ಶಿಪ್ಪು ಇದೆಲ್ಲ ಅಂತ ಹೇಳಿ ಭಾಳ ಎಚ್ಚರಿಕೆಯಾಗಿರಬೇಕು. ಅವಸರದಲ್ಲಿ ನಾವು ಏನನ್ನು ಮಾಡಿಕೊಂಡರೆ ನಾವು ದೇವರ ಆಶೀರ್ವಾದವನ್ನೇ ನಾವು ಕಳ್ಕೊಂಡಾಗೆ ಆಗ್ತದೆ. ಆದ್ದರಿಂದ ಭಾಳ ಎಚ್ಚರಿಕೆಯಾಗಿ ಪ್ರತಿಯೊಬ್ಬರು ನಾವು ಈ ಸಂಗತಿಗಳಲ್ಲಿ ನಡೆಯಬೇಕಾಗಿದೆ. ಮತ್ತು ಇಲ್ಲಿ ನೋಡಿ, ಯಾಕೆ ಈ ಪಾಪದಿಂದ ದೂರ ಉಳಿಯಬೇಕು? ಇಲ್ಲಿ ಇದಕ್ಕೆ 2 ಕಾರಣಗಳನ್ನು ಹೇಳ್ತಾನೆ ಅಲ್ಲಿ ನೋಡಿ. ಅಲ್ಲಿ 5ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಬರುವಾಗ ನೋಡಿ, ಅಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇರುವುದಿಲ್ಲ ಅಂತ ಹೇಳಿದೆ. ಪರಲೋಕ ಬಾಧ್ಯತೆಯೇ ಇರುವುದಿಲ್ಲ ಅಂತ ಹೇಳಿ. ಇನ್ನೊಂದು, ದೇವರ ಕೋಪವು ಅವರ ಮೇಲೆ ಬರುತ್ತದೆ ನೋಡಿ. ಅಲ್ಲಿ 6ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ, ನಿಮಿತ್ತದಿಂದ ದೇವರ ಕೋಪವು ಅವನಿಗೆ ವಿಧೇಯರಾಗುವವರ ಮೇಲೆ ಬರ್ತದೆ ಅಂತ ಹೇಳಿ. ನಾವು ಬಹಳ ಎಚ್ಚರಿಕೆಯಿಂದ ಈ ಸಂಗತಿಗಳನ್ನು ನೋಡಬೇಕು. ಹಳೆ ಒಡಂಬಡಿಕೆಯಲ್ಲಿ ನಾವು ಒಂದು ಒಳ್ಳೆಯ ದೃಷ್ಟಾಂತ ನಾವು ನೋಡ್ತೇವೆ. ಅರಣ್ಯಕಾಂಡ ಅಲ್ಲಿ ನೋಡ್ತೇವೆ 25ನೇ ಅಧ್ಯಾಯ 9ನೇ ವಾಕ್ಯ. ಮತ್ತು ಅದನ್ನು ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಪ್ರಸ್ತಾಪಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 8ನೇ ವಾಕ್ಯ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 8ನೇ ವಾಕ್ಯ. ಇವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿವಸದಲ್ಲಿ 23,000 ಮಂದಿ ಸತ್ತರು. ನೋಡಿ, ಒಂದೇ ದಿವಸದಲ್ಲಿ 23,000 ಮಂದಿ ಸತ್ತರು. ಇಸ್ರಾಯೇಲರು ಜಾರತ್ವ ಮಾಡಿ ಬರೆದಿದೆ. ಇಂತಹ ದೊಡ್ಡ ದೇವರ ಕೋಪನು ಬೇರೆ ಎಲ್ಲಿ ಕೂಡ ನೋಡುತ್ತಾ ಇಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿರಬೇಕು ಈ 2 ಸಂಗತಿಗಳು. ಈಗ ಇಲ್ಲಿ ಪ್ರಸ್ತಾಪಿಸಿದೆ ಏನೆಂದರೆ, ಅವರು ಪರಲೋಕಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಹೇಳಿ. ಈಗ ನಾವು ಈ ವಿಷಯಗಳನ್ನು ತಗೊಳ್ಳುವಾಗ ಸ್ವಲ್ಪ ಆಲೋಚನಾಪೂರ್ವಕವಾಗಿ ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ 2 ಸಂಗತಿಗಳಿವೆ. ಒಂದು, ಪಾಪದಲ್ಲೇ ಅಭ್ಯಾಸಪೂರ್ವಕವಾಗಿ ಪಾಪದಲ್ಲಿ ಹೋಗುವುದು. ತಾವು ಮಾಡುವ ಆ ಲೈಂಗಿಕ ಪಾಪಗಳು ತಪ್ಪೇ ಅಲ್ಲ ಅಂತ ತಿಳಿದು ಅದರಲ್ಲೇ ಮುಂದುವರಿಸಿ ಹೋಗುವುದು. ಇಂಥವರಿಗೆ ಇದು ಪ್ರಸ್ತಾಪ ಆಗಿದೆ. ಈಗ ಬಲಹೀನತೆಯಿಂದ ಎಲ್ಲಿಯಾದರೂ ದೇವರ ಬಲಹೀನತೆಯಿಂದ ನಾವು ಪಾಪದಲ್ಲಿ ಬೀಳುವುದು ಒಂದು, ಪಾಪದಲ್ಲಿ ಜೀವಿಸುವುದು ಇನ್ನೊಂದು ರೀತಿ. ಪಾಪದಲ್ಲಿ ನಾವು ತಪ್ಪಿ ಬಿದ್ದಾಗ ದೇವರು ಖಂಡಿತ ಕ್ಷಮಿಸುವವನಾಗಿದೆ. ಅದಕ್ಕಾಗಿ ಮೊದಲನೇ ಯೋಹಾನ 1:9 ವಾಕ್ಯ ನಮಗೆ ಸ್ಪಷ್ಟವಾಗಿ ಕ್ಷಮಾಪಣೆ ವಿಷಯದಲ್ಲಿ ಹೇಳ್ತದೆ. ಬೇಕಾದರೆ ಅದನ್ನು ನೋಡಿ, ಅಲ್ಲಿ ನೋಡುವಾಗ ನಮಗೆ ತಿಳಿಯುತ್ತದೆ ಏನು, ದೇವರು ನಾವು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನಮ್ಮ ಪಾಪಗಳನ್ನು ಕ್ಷಮಿಸ್ತಾನಂತ. 1:9 ನೋಡಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನಂತೆ. ಅದರಿಂದ ನಾವು ಈ ವಾಕ್ಯ ಬರೆದಿದೆ ಅಂತ ಹೇಳುವಾಗ ಒಂದೇ ಸಾರಿ
ಜಾರತ್ವದಲ್ಲಿ ಬಿದ್ದವರು, ಇನ್ನು ನಿಮಗೆ ಕ್ಷಮಾಪಣೆ ಇಲ್ಲ, ನೀವು ನರಕ ಪಾತ್ರಗಳು. ಈ ರೀತಿಯಾಗಿ ಕೂಡ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಾರದು. ಇಲ್ಲಿ ಸ್ಪಷ್ಟವಾಗಿ ಏನೆಂದರೆ, ಪಾಪದಲ್ಲಿ ಅಭ್ಯಾಸಪೂರ್ವಕವಾಗಿ ಮಾಡುವ ಪಾಪ ತಪ್ಪೇ ಅಲ್ಲ ಅದು ಅದರಲ್ಲಿ ಅಂತ ಹೇಳಿ ಪಾಪದಲ್ಲಿ ನಿರಂತರ ಮುಂದುವರಿಯುವುದು, ಇದು ಇಂಥವರಿಗೆ ಪರಲೋಕ ಭಾಗ್ಯ ಇಲ್ಲ. ಅದು ಯಾವುದು? ಹಳೆಯ ಸ್ವಭಾವದಲ್ಲಿ ನೀವು ಹಾಗೆ ಮಾಡ್ತಿದ್ದೀರಿ ಅಂತ ಪೌಲನಲ್ಲಿ ಪ್ರಸ್ತಾಪಿಸುತ್ತಾನೆ. ಹಳೆಯ ಸ್ವಭಾವದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಈ ಎಲ್ಲ ಲೈಂಗಿಕ ಪಾಪಗಳು ಪಾಪ ಅಂತ ಹೇಳಿ. ಆ ಕೆಲವು ಲೈಂಗಿಕ ಕಾರ್ಯಗಳು ಅವರ ಪರಿಸರದಲ್ಲಿ ಅದು ಪಾಪ ಅಲ್ಲ ಅಂತ ಇತ್ತು. ಅದಕ್ಕಾಗಿ ಈಗ ನೀವು ಒಂದು ಸಾರಿ ಕ್ರಿಸ್ತನ ಬಳಿಗೆ ಬಂದಾಗ ಯಾವುದೇ ಆ ಪರಿಸರದಲ್ಲಿ ನಡೆಯಲಿ, ಎಲ್ಲಿ ನಡೆಯಲಿ, ಅದು ನಮಗೆ ಸಂಬಂಧಪಟ್ಟಿಲ್ಲ. ದೇವರ ವಾಕ್ಯ ಏನು ಹೇಳ್ತದೆ? ಮದುವೆ ಒಂದು ಸಂಸ್ಕಾರದಲ್ಲಿ ಬಿಟ್ಟು ಬೇರೆ ಎಲ್ಲ ರೀತಿಯ ಲೈಂಗಿಕ ಕ್ರಿಯೆಗಳು ಪಾಪ ದೇವರ ದೃಷ್ಟಿಯಲ್ಲಿ. ಅದರಿಂದ ಇದರಲ್ಲಿ ಯಾವುದು ನಾವು ಮಾಡುವವರಾಗಬಾರ್ದು ಅಂತ ಹೇಳಿ, ಅದೇ ಸಮಯದಲ್ಲಿ ದೇವರು ಒಂದು ಕ್ಷಮಾಪಣೆಯ ಒಂದು ವ್ಯವಸ್ಥೆಯನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಒಂದು ವೇಳೆ ನಮ್ಮ ಬಲಹೀನತೆ ಬಿದ್ದು ಹೋದರೆ ನಾವು ನರಕಕ್ಕೆ ಹೋಗ್ತೇವೆ ಅಂತ ಭಯಪಡುವ ಅಗತ್ಯ ಇಲ್ಲ. ದೇವರಲ್ಲಿ ನಾವು ಮೊರೆ ಇಟ್ಟು ಕ್ಷಮಾಪಣೆ ಬೇಡಿದರೆ ಖಂಡಿತ ಆತನು ಕ್ಷಮಿಸುವವನಾಗಿದೆ. ಆದರೆ ಭಾಳ ಜಾಗೃತಿಯಾಗಿ ನಾವು ಮಾನಸಾಂತರ ಪಟ್ಟು ಮತ್ತೆ ಆ ಕಡೆಗೆ ನಾವು ತಿರುಗಬಾರ್ದು. ಆಲೋಚನೆಗಳು ನಮ್ಮಲ್ಲಿ ಇರಬಾರ್ದು. ಅದನ್ನು ಸಂಪೂರ್ಣ ತೆಗೆದುಬಿಟ್ಟು ದೇವರ ಕಡೆಗೆ ತಿರುಗಿದರೆ ದೇವರು ಖಂಡಿತವಾಗಿ ಕ್ಷಮಿಸುವವನಾಗಿದ್ದಾನೆ. ಆದ್ದರಿಂದ ಈ ಸಂಗತಿಗಳನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ಏನು ಹೇಳ್ತಾನೆ? ಇದರ ಮೂಲಕ ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿದೆ ಅಂತ ಹೇಳ್ತಾನೆ. ಯಾಕೆಂದರೆ ಇವತ್ತು ಅನೇಕ ಸಭೆಗಳಲ್ಲಿ ಕೆಲವು ಬೋಧನೆಗಳು, ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಕೆಲವು ಬೋಧನೆಗಳಿವೆ. ಎಂಥ ಸಂಗತಿಗಳು ಇವತ್ತು ನಡೀತವೆ ಅಂತ ಹೇಳಿದರೆ ನಾವು ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಪಾಪದಲ್ಲಿ ಇದ್ದರೆ ಏನು ತೊಂದರೆ ಇಲ್ಲ, ದೇವರು ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ, ನೀವು ಪಾಪದಲ್ಲಿ ನಡೆಯಿರಿ, ಇಂಥ ಕೂಡ ಬೋಧನೆಗಳಿವೆ. ಆದರೆ ನಾವು ಭಾಳ ಎಚ್ಚರಿಕೆಯಾಗಿರಬೇಕು. ನಮಗೆ ಇಲ್ಲಿ ಸ್ಪಷ್ಟವಾದ ಬೋಧನೆ ಇರುವುದರಿಂದ ಯಾವುದೇ ರೀತಿಯ ಒಂದು ಕೌಟುಂಬಿಕ ಅಥವಾ ಒಂದು ಮದುವೆ ಸಂಸ್ಕಾರವನ್ನು ಬಿಟ್ಟು ಬೇರೆ ಯಾವ ರೀತಿಯ ವ್ಯಭಿಚಾರ ಅಥವಾ ಲೈಂಗಿಕ ಕ್ರಿಯೆಗಳು ಪಾಪಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ನಾವು ಎಂದಿಗೂ ನಾವು ಕೈ ಜೋಡಿಸಬಾರದು. ಅದು ಒಂದು ಸಭೆಯ ಒಂದು ಪ್ರವೃತ್ತಿಯಲ್ಲಿ ಆಗಲಿ, ಅಥವಾ ನಮ್ಮ ಒಂದು ಕಲ್ಚರ್ ಅಂತ ಹೇಳ್ತೇವೆ, ಅಥವಾ ನಮ್ಮ ಪರಿಸರದಲ್ಲಿ ಕೆಲವು ನಡೆಯುವ ಕಾರ್ಯಗಳಲ್ಲಿ ಸಮ್ಮಿತವಾಗಿ ಅನ್ಯರು ಮಾಡುವ ಸಂಗತಿಗಳ ನಿಮಿತ್ತದಿಂದಾಗಲಿ ಪಾಪವೇ. ಆದ್ದರಿಂದ ಅದಕ್ಕೆ ಇಲ್ಲಿ ಪೌಲನು ಹೇಳ್ತಾನೆ, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ, ಭಾಳ ಎಚ್ಚರಿಕೆಯಿಂದ ಇರಿ, ನಿಮ್ಮನ್ನು ನೀವೇ ಮೋಸಪಡಿಸಬೇಡಿರಿ ಅಂತ ಪೌಲನು ಅಲ್ಲಿ ಹೇಳ್ತಾನೆ. ಆದ್ದರಿಂದ ಅಂಥವರ ಸಂಗಡ ಕೂಡ ನಾವು ಇರಬಾರ್ದು. ಈಗ ಇಂಥ ಚಿಂತನೆ ಇದ್ದವರ ವ್ಯಕ್ತಿಗಳ ಸಂಗಡ ಅಥವಾ ಪಂಗಡಗಳಲ್ಲಿ ನಾವು ಇರಬಾರ್ದು. ಭಾಳ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು. ಇಂಥವರ ಸಾಹಸ ನಮಗೆ ಬೇಡ. ಇವರಲ್ಲಿ ಒಬ್ಬನಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲ ಚೆನ್ನಾಗಿ ಬಲ್ಲಿರಲ್ಲವೇ? ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಕೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತ ದೇವರ ಕೋಪವು ಅವರಿಗೆ ವಿಧೇಯರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡ್ರಿ. ಅನೇಕ ವಾದ ವಿವಾದಗಳನ್ನು ಮಂಡಿಸ್ತಾರೆ. ಅದರಲ್ಲಿ ಏನು ತಪ್ಪು? ಅದೇನು? ದೇವರು ನಮಗೆ ಕೊಟ್ಟದ್ದು ಒಂದು ಲೈಂಗಿಕ ವರ ಅಲ್ಲವ? ಎಲ್ಲ ವಾದಗಳು ಕೆಲವು ಇದನ್ನೇ ಇಟ್ಟುಕೊಂಡು ಬೋಧನೆ ಹೇಳುವವರು ಅನೇಕ ಜನರಿದ್ದಾರೆ. ಆದ್ದರಿಂದ ನಾವು ಯಾರು ಕೂಡ ಮೋಸ ಹೋಗಬಾರದು. ಇವೆಲ್ಲ ಸಂಗತಿಗಳು ನಾವುಗಳಿಂದ ದೂರ, ಅಂಥವರೊಟ್ಟಿಗೆ ಸಹವಾಸ ಮಾಡಬಾರ್ದಂತ. ಯಾಕೆ ಸಹವಾಸ ಮಾಡಬಾರ್ದು? ನೋಡಿ, ಒಂದು ಹಂತದಲ್ಲಿ ನಮ್ಮ ಮನಸ್ಸಿನ ಭಾವದಲ್ಲಿ ನಾವು ಈ ತಪ್ಪುಗಳು ಪಾಪ ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡಿ ನಾವು ಅವುಗಳಿಂದ ದೂರ ಉಳಿದವರಾಗಿದ್ದೆವು. ಆದರೆ ಇಂಥ ಚಿಂತನೆಯಲ್ಲಿದ್ದವರ ಹತ್ರ ನಾವು ಒಳ್ಳೆಯ ಸಂಬಂಧ ಇಟ್ಟುಕೊಂಡಾಗ ಮತ್ತೆ ಈ ಸಂಗತಿಗಳನ್ನು ಅವರು ಪ್ರಸ್ತಾಪಿಸುವುದರಿಂದ ನಮ್ಮ ಮನಸ್ಸಾಕ್ಷಿಯಲ್ಲಿ ಪಾಪ ತಪ್ಪು ಎಂಬ ಸಂಗತಿ ನಮ್ಮೆಲ್ಲ ನಾವು ಏನಾಗುವುದಿಲ್ಲ, ಸೈತಾನು ನಮ್ಮನ್ನು ಬೀಳಿಸಲಿಕ್ಕೆ ಸಾಧ್ಯ. ನಿರಂತರ ನಮ್ಮ ಮನಸ್ಸಿನ ಭಾವದ ಮೇಲೆ ಹೋರಾಟ ನಡೆಸ್ತಾ ಇರ್ತಾನೆ ಇವರ ಮೂಲಕ. ಅದರಿಂದ ನಾವು ಭಾಳ ಎಚ್ಚರಿಕೆಯಾಗಿರಬೇಕು. ಇಂಥವರ ಸಹವಾಸ ಇರಬಾರ್ದು. ಅವರ ಹತ್ರ ನಾವು ವಾದ ಮಂಡಿಸುವುದಲ್ಲ, ಅವರೊಂದಿಗೆ ಪಾಲುಗಾರರಾಗಬಾರ್ದು. ಯಾವುದೇ ಕೆಲಸ ಆಗಲಿ
ಭಾಳ ಎಚ್ಚರಿಕೆಯಿಂದ ದೂರ ಇಡಬೇಕು. ಭಾಳ ಅಗತ್ಯವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು. ಮತ್ತು ನೋಡಿ, ಇದರಲ್ಲಿ ಸ್ಪಷ್ಟವಾಗಿದೆ, ನಾವು ದೂರ ಇರಬೇಕಂತ ಅವ್ರ ಹತ್ರ ಮಾತಾಡಬಾರ್ದು ಹಾಗೆ ಅಂತಲ್ಲ. ಏನು ಸಂಗತಿಗಳಿಂದ ದೂರ ಉಳಿದರೆ ಆಯಿತು. ಯಾವುದೇ ಒಂದು ಕೆಲಸದ ನಿಮಿತ್ತ ಅವರೊಟ್ಟಿಗೆ ನಾವು ಸೇರಬೇಕಾಗುವುದು ಅದು ಮಾಡಿ, ಅದರಲ್ಲಿ ಏನು ಇದೆಯಲ್ಲ. ಆದರೆ ಭಾಳ ಎಚ್ಚರಿಕೆಯಿಂದ ಇಂತಹ ಒಂದು ವ್ಯವಸ್ಥೆಯಿಂದ ಇಂಥವರಿಂದ ನಾವು ದೂರ ಉಳಿಯಬೇಕು. ಆಗ ಮಾತ್ರ ನಮ್ಮನ್ನು ನಾವು ಕಾಪಾಡಿಕೊಳ್ಳುವವರಾಗ್ತೇವೆ, ನಾವು ಮೋಸ ಹೋಗದವರಾಗ್ತೇವೆ. ಈಗ ಕೊನೆಯದಾಗಿ ನಾವು ಎರಡನೇ ಸಂಗತಿಯಲ್ಲಿ ನೋಡ್ತೇವೆ. ಮೊದಲನೇದು ಪ್ರೀತಿಯ ವಿಷಯದಲ್ಲಿ ಮತ್ತು ಎರಡನೇದು ಇಲ್ಲಿ ನಾವು ಬೆಳಕಿನ ವಿಷಯದಲ್ಲಿ. ಈಗ ಬೆಳಕಂತ ಹೇಳುವಾಗ ಅಲ್ಲಿ ನಾವು 8ನೇ ವಾಕ್ಯದಿಂದ 14ನೇ ವಾಕ್ಯ ತನಕ ನಾವು ಅಲ್ಲಿ ನೋಡುತ್ತೇವೆ. ನೋಡಿ, ಅಲ್ಲಿ ಮೊದಲನೇ 8ನೇ ವಾಕ್ಯ ನೋಡಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಅಂತ ಬರುತ್ತೆ ಸ್ಪಷ್ಟವಾಗಿ. ಈಗ ಬೆಳಕು ಅಂದರೆ ದೇವರು ಬೆಳಕಾಗಿದ್ದಾನೆ, ದೇವರು ಪ್ರೀತಿಯಾಗಿದ್ದಾನೆ, ದೇವರು ಬೆಳಕಾಗಿದ್ದಾನೆ. ಆದ್ದರಿಂದ ನಾವು ಕೂಡ ಪ್ರೀತಿ ಮಾಡೋರಾಗಬೇಕು, ನಾವು ಕೂಡ ಬೆಳಕಿನಕ್ಕೆ ಸಂಬಂಧಪಟ್ಟವರಾಗೆ ನಡೆಯೋರಾಗಬೇಕು, ಅಥವಾ ಬೆಳಕಾಗಬೇಕು. ಈಗ ಬೆಳಕಂದರೆ ಏನು? ದೇವರ ವಾಕ್ಯ ಕೂಡ ಬೆಳಕಿಗೆ ಹೋಲಿಸಲ್ಪಟ್ಟಿದೆ. 2 ಸಂಗತಿಗಳು ಇಲ್ಲಿ ಬೆಳಕಿಗೆ ಹೋಲಿಸಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ. ಒಂದು ದೇವರ ವಾಕ್ಯದ ಜ್ಞಾನ, ಇದನ್ನು ಕೂಡ ಬೆಳಕಿಗೆ ಹೋಲಿಸಲ್ಪಟ್ಟಿದೆ. ಎರಡನೇದ್ದು ಪರಿಶುದ್ಧತೆ, ಇದನ್ನು ಕೂಡ ಬೆಳಕಿಗೆ ಇಲ್ಲಿ ದೇವರ ವಾಕ್ಯದಲ್ಲಿ ಹೋಲಿಸಲ್ಪಟ್ಟಿದೆ. ಆದ್ದರಿಂದ ಈ 2 ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ನಾವು ಜೀವಿಸಬೇಕಾಗಿದೆ. ಬೆಳಕು ಅಂದರೆ ಏನು? ದೇವರ ವಾಕ್ಯದ ಹೆಚ್ಚು ಜ್ಞಾನ, ಅದು ನಮ್ಮನ್ನು ಸರಿಯಾದ ಆ ಪರಲೋಕ ರಾಜ್ಯದ ಅಥವಾ ದೇವರ ಪರಿಶುದ್ಧತೆಯ ಅಥವಾ ದೇವರ ಆ ದಾರಿಯಲ್ಲಿ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ವಾಕ್ಯದ ಜ್ಞಾನದಲ್ಲಿ ನಾವು ಬೆಳೆಯುವುದು ಭಾಳ ಅಗತ್ಯವಾಗಿದೆ. ನೋಡಿ, ಅಲ್ಲಿ 9ನೇ ವಾಕ್ಯ ನೋಡಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ ಕಾಣಿಸಿಕೊಳ್ತದೆ. ಇಲ್ಲಿ ನೋಡಿ 3 ಸಂಗತಿಗಳು ಪ್ರಸ್ತಾಪಿಸಲಾಗಿದೆ. ಒಂದು ಉಪಕಾರದಲ್ಲಿ, ಮತ್ತು ಸತ್ಯದಲ್ಲಿ ಮತ್ತು ನೀತಿಯಲ್ಲಿ. ಈಗ ಉಪಕಾರ ಅಂದರೆ ನಾವು ಇತರರಿಗೆ ಉಪಕಾರ ಸ್ಮರಣೆ, ಉಪಕಾರ ಮಾಡೋದು, ಏನಾದರೂ ನಮ್ಮಿಂದ ಸಹಾಯ ಮಾಡೋದು. ನೀತಿ ಅಂದರೆ ದೇವರ ವಾಕ್ಯದ ಪ್ರಕಾರ ದೇವರಿಗೆ ಮೆಚ್ಚುಗೆ ಆದ ಮಕ್ಕಳ ರೀತಿಯಲ್ಲಿ ನಡೆಯುವುದು. ಇವು ಈ ಫಲಗಳು, ಬೆಳಕಿನ ಫಲಗಳು ಯಾವುದು? ಮೊದಲು ನಾವು ಒಳ್ಳೆತನ, ಉಪಕಾರ ಮಾಡುವುದು. ಇದು ಯಾವ ಹಂತದಲ್ಲಿ? ದೇವರ ಹಾಗೆ ನಾವು ಇಲ್ಲಿ ನೋಡಿ, ಇಲ್ಲಿ ಅನುಕರಣೆ, ದೇವರ ಅನುಕರಣೆಗೆ ನಾವು ಪ್ರಾರಂಭದಲ್ಲಿ ನೋಡಿದೆವು. ದೇವರ ಅನುಕರಣೆ ಅಂದರೆ ನಮ್ಮ ಒಳ್ಳೆತನ ದೇವರ ಒಳ್ಳೆತನಕ್ಕೆ, ಅದಕ್ಕೆ ಸರಿಸಮಾನವಾದ ಒಳ್ಳೆತನದಲ್ಲಿ ನಾವು ಜೀವಿಸುವವರಾಗಬೇಕು. ಎರಡನೇದು ರೈಟಿಯಸ್, ನೀತಿ. ಅದೆಂದರೇನು? ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವುದು. ಮೂರನೇದ್ದು ಸತ್ಯದಲ್ಲಿ, ಅಂದರೆ ಯಾವುದೇ ಸುಳ್ಳಾಡದೆ ದೇವರ ವಾಕ್ಯದ ಪ್ರಕಾರ ಜೀವಿಸುವುದಾಗಿದೆ, ಸತ್ಯದಲ್ಲಿ ನಡೆಯುವವು. ಆದ್ದರಿಂದ ಕತ್ತಲೆಗೆ ಸಂಬಂಧಪಟ್ಟವರಿಂದ ನಾವು ಸಂಪೂರ್ಣ ದೂರ ಉಳಿಯುವುದು ಭಾಳ ಅಗತ್ಯವಾಗಿದೆ. ನೋಡಿ, ಅಲ್ಲಿ ಮುಂದಕ್ಕೆ ಕೃತ್ಯಗಳಿಂದ ಯಾವ ಪ್ರಯೋಜನ ಬರೋದಿಲ್ಲ, ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳಲ್ಲಿ ಬಯಲಿಗೆ ತಂದು ಖಂಡಿಸಿರಿ. ನೋಡಿ, ಇಲ್ಲಿ ಏನು ಹೇಳ್ತದೆ? ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ನಾವು ಭಾಳ ಎಚ್ಚರಿಕೆಯಾಗಿ ನಮ್ಮ ಒಂದು ಅನ್ಯೋನ್ಯತೆಯಲ್ಲಿರುವವರಿಗೆ, ಯಾರು ಕೆಟ್ಟಕ್ಕೆ ಅಥವಾ ಕತ್ತಲೆಗೆ ಸಂಬಂಧಪಟ್ಟವರು, ಅವರ ವಿಷಯದಲ್ಲಿ ಅವರನ್ನು ನಾವು ಸ್ಪಷ್ಟವಾಗಿ ನಮ್ಮ ಜನರನ್ನು ಎಚ್ಚರಿಸುವ ಅಗತ್ಯ ಇದೆ. ಇವತ್ತು ನೋಡಿ, ಅನೇಕ ಸುಳ್ಳು ಬೋಧನೆಗಳು ನಮ್ಮ ಮಧ್ಯದಲ್ಲಿವೆ. ಬಯಲಿಗೆ ತಂದಿರಂದಿರೇನು? ಅವನ್ನು ಖಂಡಿಸಿರಿ, ಜನರಿಗೆ ಅವರ ವಿಷಯದಲ್ಲಿ ಎಚ್ಚರಿಸಿರಿ. ಅದು ಜವಾಬ್ದಾರಿ ಇದೆ. ಒಂದು ವೇಳೆ ಸುಳ್ಳು ಬೋಧಕರ ವಿಷಯದಲ್ಲಿ ಅನೇಕರು ಹೇಳುವುದುಂಟು, ನಮಗೆ ಬೇಡ ಅವರ ನ್ಯಾಯ ತೀರ್ಪು, ನಾವು ಅವರ ನ್ಯಾಯ ತೀರ್ಪು ಮಾಡುವವರಲ್ಲ. ಒಬ್ಬನು ತಪ್ಪು ಮಾಡಿದವನು ಖಂಡಿಸಿದ ಕೂಡಲೇ ಅವನ ನ್ಯಾಯ ತೀರ್ಪು ಆಗ್ತದೆ ಅಂತ ಹೇಳುವುದಿಲ್ಲ. ಅವನನ್ನು ಆ ತಪ್ಪು ದಾರಿಯಿಂದ ಸರಿ ದಾರಿಗೆ ಬರಲಿಕ್ಕೆ ನಾವು ಒಂದು ಎಚ್ಚರ ಕೊಟ್ಟಾಗೆ ಆಗ್ತದೆ. ತಿಳಿತಲ್ಲ? ಸುಮ್ಮನೆ ನಮಗೆ ಬೇಡ ಅದು ಮತ್ತೆ ಯಾರಿಗೆ ಬೇಕು? ಯೇಸು ಏನು ಹೇಳಿದ್ದಾರೆ? ಕುರಿ ವೇಷ ಹಾಕಿಕೊಂಡ ತೋಳಗಳು ಅಂತ ಹೇಳಿದ್ದಾರೆ ಅಂಥವರ ವಿಷಯದಲ್ಲಿ.
ಪೌಲನೇನು ಹೇಳಿದ್ದಾನೆ, ಯೋಹಾನನೇನು ಹೇಳ್ತಾನೆ, ಪೇತ್ರನು ಹೇಳಿದ್ದಾನೆ. ಪ್ರತಿಯೊಬ್ಬರು ಇಂಥವರನ್ನು ಖಂಡಿಸಿದ್ದಾರೆ. ಇಲ್ಲದಿದ್ದರೆ ಜನರಿಗೆ ತಪ್ಪಂತ ಹೇಗೆ ಗೊತ್ತಾಗ್ತದೆ? ಆದ್ದರಿಂದ ಇಂಥವರನ್ನು ಬಯಲಿಗೆ ತಂದು ಖಂಡಿಸಿರಿ ಅಂತ ಬರೆಯಲ್ಪಟ್ಟಿದೆ. ಸುಳ್ಳು ಬೋಧನೆ, ಕತ್ತಲೆಗೆ ಸಂಬಂಧಪಟ್ಟ ವಿಷಯಗಳನ್ನು, ಅಂದರೆ ದೇವರ ಒಳ್ಳೆತನ, ಪರಿಶುದ್ಧತೆ, ಸರಿಯಾದ ಬೋಧನೆಯ ಮೂಲಕ ಆ ಪರಿಶುದ್ಧತೆಯಲ್ಲಿ ಜನರು ನಡೆಯುವಂತೆ ಪ್ರೇರೇಪಿಸುವುದು, ಆ ದೇವರ ನೀತಿಯಲ್ಲಿ ಜನರನ್ನು ನಡೆಸುವುದು ಮತ್ತು ಸತ್ಯದಲ್ಲಿ ಜನರನ್ನು ನಡೆಸುವುದು, ಈ ಸಂಗತಿಗಳನ್ನು ಬಿಟ್ಟು ಪಾಪದಲ್ಲಿದ್ದರೆ ಏನೂ ತೊಂದರೆ ಇಲ್ಲ, ದೇವರು ಕಾಪಾಡ್ತಾನೆ, ಪಾಪದಲ್ಲಿ ದೇವರು ಕ್ಷಮಿಸ್ತಾನೆ, ದೇವರು ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ, ಅದಕ್ಕೆ ಪಾಪದಲ್ಲೇ ಹೋಗಿ ಪಾಪ ಮಾಡಿ, ಎಲ್ಲ ಬೋಧನೆಗಳಿಂದ ನಾವು ಭಾಳ ಜಾಗೃತಿಯಾಗಿ ಎಚ್ಚರಿಕೆಯಾಗಿ ಇರುವುದು ಭಾಳ ಇದರ ಫಲಗಳು ನಾವು ನೋಡಿ, ಬೆಳಕು ಒಳ್ಳೆಯ ಫಲಗಳನ್ನು ಕೊಡುತ್ತದೆ ಅಂತ ನಾವು ನೋಡ್ತೇವೆ. ಅಲ್ಲಿ ಮುಂದನೇ 11ನೇ ವಾಕ್ಯ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನ ಬರೋದಿಲ್ಲ, ಅವುಗಳಲ್ಲಿ ಪಾಲುಗಾರರಾಗುವುದು ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತನಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಕೆಲವರು ನೀವು ನಂಬ್ತಿರೋ ಗೊತ್ತಿಲ್ಲ, ಕೆಲವು ಸಭೆಗಳಲ್ಲಿ ನಡೆಯುವ ಸಂಗತಿಗಳು ನೋಡಿದರೆ ನಾಚಿಕೆ ಪಡುವಂಥ ಸಂಗತಿಗಳು, ಅದನ್ನು ಯಾರ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಕೂಡ ಒಂದು ಸಾಧ್ಯ ಇಲ್ಲದ ಸಂಗತಿಗಳು ನಡೆಯಿತು. ಯಾಕೆಂದರೆ ದೇವರು ಒಂದು ಸಾರಿ ಒಬ್ಬ ವ್ಯಕ್ತಿಯ ಬೇಲಿಯನ್ನು ತೆಗೆದುಬಿಟ್ಟರೆ, ಇದನ್ನು ನಾವು ಏಷ್ಯನ ಪ್ರವಾದನೆಯಲ್ಲಿ ನೋಡ್ತೇವೆ. ಒಂದು ಸಾರಿ ದೇವರಿಗೆ ಹುಳಿ ದ್ರಾಕ್ಷಗಳು ನಾವು ಆದರೆ ದೇವರು ಮೊದಲು ಮಾಡುವ ಕೆಲಸ ಬೇಲಿಯನ್ನು ತೆಗೆದು ಬಿಡ್ತಾನೆ. ಸೈತಾನನು ಆ ಕುಟುಂಬದೊಳಗೆ ಆ ವ್ಯಕ್ತಿಗಳಿಗೆ ಹೋಗಿ ಬಿಡ್ತಾನೆ. ಮತ್ತು ಸ್ಪಷ್ಟವಾಗಿ ನೋಡಿ, ಒಂದು ಸಾರಿ ಆತನು ಬಿಟ್ಟು ಹೋದಾಗ ಆತನು ಮತ್ತೆ 7 ಆತ್ಮಗಳನ್ನು ತಕ್ಕೊಂಡು ಬರ್ತಾನಂತ ಬರೆಯಲ್ಪಟ್ಟಿದೆ. ಅದರಿಂದ ಭಾಳ ಎಚ್ಚರಿಕೆಯಾಗಿ ನಾವು ಇರಬೇಕು. ಇದು ಅಷ್ಟು ನಾಚಿಕೆ ಕೆಟ್ಟುತನ ಸಂಗತಿಗಳಾಗಿವೆ. ನೋಡಿ, ಅಲ್ಲಿ ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳ ಕುರಿತು ಮಾತನಾಡೋದ್ರ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳು ನಿಜ ಗುಣಗಳು ತೋರಿ ಬರ್ತವೆ. ನೋಡಿ, ನಾವು ಸತ್ಯದಲ್ಲಿದ್ದರೆ ಯಾವ ಸಭೆ ಆಗಲಿ ಎಲ್ಲಿ ಕೂಡ ಇರಲಿ, ಒಂದು ವೇಳೆ ನಾವು ದೇವರ ಭಯಭಕ್ತಿಯಲ್ಲಿ, ದೇವರ ವಾಕ್ಯದ ಧ್ಯಾನದಲ್ಲಿದ್ದು, ದೇವರ ಜ್ಞಾನದಲ್ಲಿ ಬೆಳೆದು, ದೇವರ ಮೇಲೆ ನಮ್ಮ ನಂಬಿಕೆಯನ್ನಿಟ್ಟು, ನೋಡಿ, ಸೇವಕರನ್ನು ನಾವು ಗೌರವಿಸಬೇಕು, ನಾನು ತಪ್ಪಂತ ಹೇಳೋದಿಲ್ಲ ಭಾಳ. ಆದರೆ ಅದೇ ಸಮಯದಲ್ಲಿ ಸೇವಕರ ವಿಷಯದಲ್ಲಿ ಎಚ್ಚರವಾಗಿರುವುದು ಕೂಡ ನಾವು ಭಾಳ ಅಗತ್ಯ. ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ, ಅಲ್ಲಿ ದೇವರೇ ಇಲ್ಲ, ಸೇವಕರೇ ಎಲ್ಲ ಅಂತ. ಈ ಸಭೆಯವರು ಕೂಡ ಸೇವಕರನ್ನು ಮೆಚ್ಚಿಸಲಿಕ್ಕೇನೆ ನೋಡು, ಕೊನೆಗೆ ಬಿದ್ದೋದದ್ದು ಅವರಿಗೆ ಗೊತ್ತಾಗುವುದಿಲ್ಲ. ಇಂಥ ಪರಿಸ್ಥಿತಿ, ದೇವರು ಇದನ್ನೆಲ್ಲ ಮೆಚ್ಚುವುದಿಲ್ಲ. ದೇವರು ತನ್ನ ಮಕ್ಕಳು ತನ್ನ ಮೇಲೆ ಅವಲಂಬಿತವಾಗಬೇಕು. ಅದಕ್ಕಾಗಿ ದೇವರ ವಾಕ್ಯದ ಜ್ಞಾನ ಪವಿತ್ರಾತ್ಮನಿಂದ ಮಾತ್ರ ಸಾಧ್ಯ. ನಮಗೆ ತಿಳಿಯುತ್ತಲ್ಲ, ಸೇವಕರು ಹೇಳಿದ್ದು ಕೇಳಬೇಕು, ನಾನು ತಪ್ಪಂತ ಹೇಳೋದಿಲ್ಲ. ಆದರೆ ನಾವು ಅತಿ ಆಸೆ ಉಳ್ಳವರಾಗಿ ದೇವರ ವಾಕ್ಯದ ಧ್ಯಾನದಲ್ಲಿ ಆಸಕ್ತಿ ಇರಿದು, ಆ ವಾಕ್ಯಗಳನ್ನು ಓದುವಾಗ ದೇವರ ಸ್ವರವನ್ನು ಕೇಳುವ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡಾಗ ದೇವರು ನಮ್ಮನ್ನು ಮೆಚ್ಚುವ ದೇವರಾಗಿದ್ದಾರೆ ಮತ್ತು ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಅಂಥ ವ್ಯಕ್ತಿಗಳು ಬೆಳಕಿನಲ್ಲಿದ್ದವರು, ಅವರಿಗೆ ಎಲ್ಲ ಕತ್ತಲೆ ಕಾಣಿಸ್ತದೆ ಅಂತ ಹೇಳಿ. ಬೆಳಕಿದ್ದಾಗಲೇ ಕತ್ತಲೆ ಕಾಣಿಸ್ತದೆ. ಒಂದು ವೇಳೆ ನಮ್ಮಲ್ಲೇ ಸರಿಯಾದ ಬೆಳಕಿಲ್ಲದಿದ್ದರೆ ನಮಗೆ ಇನ್ನೊಬ್ಬರ ಕತ್ತಲೆ ಹೇಗೆ ತಿಳಿಯುತ್ತದೆ? ಗೊತ್ತಾಗುವುದಿಲ್ಲ. ನಾವೇ ಕತ್ತಲೆಯಲ್ಲಿ ಮುಳುಗಿದವರು, ಇನ್ನೊಬ್ಬರ ಕತ್ತಲೆ ನಮಗೆ ಹೇಗೆ ಗೊತ್ತಾಗ್ತದೆ? ನಮಗೆ ಎಲ್ಲ ಸರಿ ಅಂತ ಅನಿಸ್ತದೆ. ಆದ್ದರಿಂದ ಬಹಳ ಅಗತ್ಯವಾಗಿ ಮೊದಲು ನಾವು ಬೆಳಕಾಗಬೇಕು, ನಾವು ಬೆಳಕಿನಲ್ಲಿ ನಡೆಯುವವರಾಗಬೇಕು. ನಿಜಗುಣಗಳು ತೋರಿ ಬರ್ತವೆ ಅಂತ ಬರೆದಿದೆ ನೋಡಿ. ಅಲ್ಲಿ ಕೊನೆಯದಾಗಿ ನೋಡಿ, ಬೆಳಕಿಗೆ ಸಂಬಂಧವಾದದ್ದು ಆದ್ದರಿಂದ ಯಾವುದು ಎಂದು ನಮಗೆ ತಿಳಿಯುತ್ತದೆ, ಕತ್ತಲೆಗೆ ಸಂಬಂಧಪಟ್ಟದ್ದು ಯಾವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆ ತಿಳಿಬೇಕಾದ್ರೆ ಮೊದಲು ನಾವು ಬೆಳಕಿನಲ್ಲಿರಬೇಕು, ನಾವು ದೇವರಲ್ಲಿ ನೆಲೆಗೊಳ್ಳಬೇಕು. ನಾವು ದೇವರಲ್ಲಿ ನೆಲೆಗೊಳ್ಳುವುದಂದರೆ ಏನು? ವಾಕ್ಯಗಳಲ್ಲಿ ನೆಲೆಗೊಳ್ಳುವುದು. ಯೋಹಾನನ ಮೊದಲನೇ ಪತ್ರಿಕೆಯಲ್ಲಿ ಯೋಹಾನನು ಹೇಳ್ತಾನೆ, ನೀವು ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನೀವು ದೇವರಲ್ಲಿ ನೆಲೆಗೊಂಡಿದ್ದೀರಿ. ಆದ್ದರಿಂದ ಈ ಸಂಗತಿಗಳನ್ನು ಗಟ್ಟಿಯಾಗಿರೋಣ. ನೋಡಿ, ಅಲ್ಲಿ ಕೊನೆಯದಾಗಿ ಒಂದು ವಾಕ್ಯ ನಾವು ನೋಡೋಣ. ಅಲ್ಲಿ 14ನೇ ವಾಕ್ಯ ಕೊನೆಯ ಭಾಗ, ನಿದ್ರೆ ಮಾಡುವವನೇ ಎಚ್ಚರವಾಗಿರು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. ನೋಡಿ, ಇದರಲ್ಲಿ 2 ಅರ್ಥಗಳನ್ನು ಕಲ್ಪಿಸಬಹುದು. ಒಂದು, ವಿಶ್ವಾಸಿಗಳು ಸುಮ್ಮನೆ ನಿದ್ರೆ, ಉಗುರು ಬೆಚ್ಚಗಿನ ವಿಶ್ವಾಸಿಗಳಂತ ಹೇಳ್ತಾರೆ. ಎದ್ದೇಳು,
ಕ್ರಿಸ್ತನು ನಿನಗೆ ಬೆಳಕು ಕೊಡುವನು. ಅಂದರೆ ಕ್ರಿಸ್ತನಲ್ಲಿ ಬಲವಾಗಿ ಬೇರೂರು, ದೇವರ ವಾಕ್ಯಗಳಲ್ಲಿ ಬೇರೂರು, ದೇವರ ವಾಕ್ಯದ ಧ್ಯಾನದಲ್ಲಿರು. ಒಂದು ಕುಟುಂಬದಲ್ಲಿ ನಾವು ಮೊದಲು ದೇವರ ವಾಕ್ಯದ ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳೋಣ. ನಾನು ಇದರ ವಿಷಯದ ತುಂಬ ಮಾತಾಡಿದ್ದೇನೆ. ನೋಡಿ ಆ ಕುಟುಂಬ ದೇವರು ಯಾವ ರೀತಿಯಾಗಿ ನಡೆಸ್ತಾರೆ ಅಂತ ನೋಡಿ. ಆಶೀರ್ವಾದಗಳನ್ನು ತುಂಬಿ ನಡೆಸುವವರಾಗಿದ್ದಾರೆ. ಇಲ್ಲಿ ಎದ್ದೇಳಂತ ಉಗುರು ಬೆಚ್ಚಗೆ ಅದನ್ನು ಪ್ರಕಟಣೆ ನೋಡ್ತೇವೆ. ತನ್ನಗಾಗಿದ್ದರೆ ದೇವರು ತನ್ನ ಬಾಯಿಂದ ಅದನ್ನು ಕಾರಿ ಬಿಡ್ತಾನಂತ ಬರೆಯಲ್ಪಟ್ಟಿದೆ. ಅದನ್ನು ಕ್ರಿಸ್ತನು ನಿನಗೆ ಬೆಳಕನ್ನು ಕೊಡುವನು. ದೇವರ ವಾಕ್ಯವೇ ಬೆಳಕಾಗಿದೆ. ವಾಕ್ಯವೇ ಕ್ರಿಸ್ತನಾಗಿದ್ದಾನೆ. ಯೋಹಾನನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಆ ವಾಕ್ಯಗಳ ಮೂಲಕ ದೇವರ ಬೆಳಕು ನಮ್ಮಲ್ಲಿ ಪ್ರಜ್ವರವಾಗಲಿ. ನಾವು ದೇವರ ಬೆಳಕಾಗೋಣ. ಆಗ ಕತ್ತಲೆಯನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡು ಆ ಕತ್ತಲೆಯಿಂದ ದೂರ ಉಳಿಯಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇತರರನ್ನು ಕೂಡ ನಾವು ಬೆಳಕಿನಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ವಾಕ್ಯಗಳ ಮೂಲಕ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಈ ವಾಕ್ಯಗಳ ಮೂಲಕ ನಾವು ಬಲಗೊಳ್ಳೋಣ. ನಮ್ಮ ಹೃದಯದಲ್ಲಿ ಈ ವಾಕ್ಯಗಳನ್ನಿಟ್ಟು ಜೀವಿಸೋಣ. ದೇವರು ನಮ್ಮನ್ನು ಎಲ್ಲರನ್ನು ಪ್ರೀತಿಯಲ್ಲಿ ಮತ್ತು ಬೆಳಕಿನಲ್ಲಿ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ